ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ಸೀನ್ ಬಿಬಿಎಂಪಿ ಟು ಜಿಬಿಎ. ಇವತ್ತು ನಮ್ಮೂರಲ್ಲಿ ನಡೀತಾ ಇರುವ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹಾಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಬಿಬಿಎಂಪಿ ಇಂದ ಹೊಸ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ನ ಟ್ರಾನ್ಸಿಷನ್ ಬಗ್ಗೆ. ಇದು ಜಸ್ಟ್ ಹೆಸರು ಮಾತ್ರ ಚೇಂಜ್ ಅಲ್ಲ, ಇದು ಒಂದು ಫಂಡಮೆಂಟಲ್ ರೀಸ್ಟ್ರಕ್ಚರಿಂಗ್. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ನೋಡ್ಬೇಕು ನಾವು ಎಲ್ಲಿಂದ ಬಂದಿದೀವಿ ಅಂತ. ದ ಲೆಗಸಿ ಆಫ್ ಬಿಬಿಎಂಪಿ. ನಮ್ಮ ಬೆಂಗಳೂರಿನ ಅರ್ಬನ್ ಗವರ್ನೆನ್ಸ್ ಜರ್ನಿ ಸ್ಟಾರ್ಟ್ ಆಯ್ತು ಮಾರ್ಚ್ 27, 1862 ನಲ್ಲಿ, ಯಾವಾಗ ಬೆಂಗಳೂರು ಮುನ್ಸಿಪಲ್ ಬೋರ್ಡ್ ಫಸ್ಟ್ ಟೈಮ್ ಫಾರ್ಮ್ ಆಯ್ತು. ಆಲ್ಮೋಸ್ಟ್ 1.5 ಸೆಂಚುರಿ ಮೇಲೆ ನಮ್ಮ ಊರಿನ ಸಿವಿಕ್ ಅಡ್ಮಿನಿಸ್ಟ್ರೇಷನ್ ಗ್ರಾಜುವಲ್ ಆಗಿ ಎವಾಲ್ವ್ ಆಯ್ತು. ಇದು 1949 ನಲ್ಲಿ ಸಿಟಿ ಮತ್ತು ಕಂಟೋನ್ಮೆಂಟ್ ಮುನ್ಸಿಪಾಲಿಟೀಸ್ ಮರ್ಜ್ ಆಗಿ ಕಾರ್ಪೊರೇಷನ್ ಆಫ್ ದ ಸಿಟಿ ಆಫ್ ಬೆಂಗಳೂರು ಆಯ್ತು. ಲೇಟರ್ ಅದು ಬೆಂಗಳೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಆಯ್ತು, ದೆನ್ ಬೆಂಗಳೂರು ಮಹಾನಗರ ಪಾಲಿಕೆ. ಫೈನಲಿ 2007 ನಲ್ಲಿ ಹ್ಯೂಜ್ ಎಕ್ಸ್ಪಾನ್ಷನ್ ಇಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಆಯ್ತು. ಇದರಲ್ಲಿ ಇನ್ಕ್ಲೂಡ್ ಆಯ್ತು 7 ಸಿಟಿ ಮುನ್ಸಿಪಾಲಿಟಿ ಕೌನ್ಸಿಲ್ಸ್, 1 ಟೌನ್ ಮುನ್ಸಿಪಾಲಿಟಿ ಕೌನ್ಸಿಲ್ ಮತ್ತು 111 ಸರೌಂಡಿಂಗ್ ವಿಲೇಜಸ್. ಈ ಬಿಗ್ ಎಕ್ಸ್ಪಾನ್ಷನ್ ಐಡಿಯಾ ಏನಂದ್ರೆ ರ್ಯಾಪಿಡ್ಲಿ ಗ್ರೋಯಿಂಗ್ ಮೆಟ್ರೋಪಾಲಿಟನ್ ಏರಿಯಾಗಳಿಗೆ ಯೂನಿಫೈಡ್ ಗವರ್ನೆನ್ಸ್ ಸ್ಟ್ರಕ್ಚರ್ ಕೊಡೋದು. ಇವತ್ತು ನಮ್ಮ ಬಿಬಿಎಂಪಿ ಏರಿಯಾ 700+ ಕಿಲೋಮೀಟರ್ ಮೇಲೆ ಸ್ಪ್ರೆಡ್ ಆಗಿದೆ ಅಂಡ್ 8 ಮಿಲಿಯನ್ ಪ್ಲಸ್ ಪೀಪಲ್ ನ ಮ್ಯಾನೇಜ್ ಮಾಡ್ತಾ ಇದೆ. ಆದ್ರೆ ಸಿಟಿಯ ಅನ್ಪ್ರೆಸಿಡೆಂಟೆಡ್ ಗ್ರೋತ್ ನೋಡಿದ್ರೆ ಇದು ಬಂದು ಒಂದು ಸಿಂಗಲ್ ಎಂಟಿಟಿಗೆ ಒಂದು ಕೊಲಾಸಲ್ ಟಾಸ್ಕ್ ಆಗುತ್ತೆ. ಬಿಬಿಎಂಪಿಸ್ ಮ್ಯಾಂಡೇಟ್, ಮೆಕ್ಯಾನಿಕ್ಸ್ ಅಂಡ್ ಮರ್ಕಿ ವಾಟರ್ಸ್ ಆಫ್ ಕರಪ್ಷನ್. ಬಿಬಿಎಂಪಿಗೆ ಅಸೈನ್ಡ್ ಆದ ಮ್ಯಾಮತ್ ಟಾಸ್ಕ್ ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ಅವರ ಮ್ಯಾಂಡೇಟ್ ಮತ್ತು ವರ್ಕಿಂಗ್ ಸ್ಟ್ರಕ್ಚರ್ ನ ನೋಡ್ಬೇಕು. At its core, BBMP was a primary civic body. ಗೋಲ್ ಏನಂದ್ರೆ ಆರ್ಡರ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಡೈಲಿ ಫಂಕ್ಷನಿಂಗ್ ಆಫ್ ಬೆಂಗಳೂರಿನ ಸ್ಮೂತ್ ಮಾಡೋದು. ಬಿಬಿಎಂಪಿ ನ ವಾಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ಏನೆಲ್ಲ ನೋಡೋಣ ಬನ್ನಿ. ರೋಡ್ಸ್, ಬ್ರಿಡ್ಜಸ್, ಸ್ಟಾರ್ಮ್ ವಾಟರ್ಸ್ ನ ಡ್ರೈನ್ ಮಾಡೋದು, ವೇಸ್ಟ್ ಕಲೆಕ್ಷನ್, ಟ್ರಾನ್ಸ್ಪೋರ್ಟೇಷನ್, ಡಿಸ್ಪೋಸಲ್, ಪಬ್ಲಿಕ್ ಹೆಲ್ತ್ ಸರ್ವಿಸಸ್, ಪಾರ್ಕ್ಸ್ ಮತ್ತು ಗ್ರೀನ್ ಸ್ಪೇಸಸ್ ನ ಮೇಂಟೈನ್ ಮಾಡೋದು. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್. ಇದೊಂದು ಸಿಟಿನ ಮೇನ್ ಫಂಡಿಂಗ್ ಸೋರ್ಸ್. ಇವಾಗ ಬಿಬಿಎಂಪಿ ನ ಹೈರಾರ್ಕಿಕಲ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್, ಕಮಿಷನರ್ಸ್, ಸ್ಟೇಟ್ ಅಪಾಯಿಂಟ್ ಮಾಡಿದ ಟಾಪ್ ಎಕ್ಸಿಕ್ಯೂಟಿವ್. ಇವ್ರ ಕೆಳಗಡೆ ಬರ್ತಾರೆ ಸ್ಪೆಷಲ್ ಕಮಿಷನರ್ಸ್. ದೇ ಮೇಜರ್ಲಿ ಹ್ಯಾಂಡಲ್ ಫೈನಾನ್ಸ್, ರೆವೆನ್ಯೂ ಮತ್ತೆ ಸಾಲಿಡ್ ವೇಸ್ಟ್. ನೆಕ್ಸ್ಟ್, ಝೋನಲ್ ಕಮಿಷನರ್ಸ್. ಈಚ್ ಆಫ್ ದ 8 ಅಡ್ಮಿನಿಸ್ಟ್ರೇಟಿವ್ ಝೋನ್ಸ್ಗೆ ರೀಜನಲ್ ಲೆವೆಲ್ ಅಲ್ಲಿ ಇವರು ಹೆಡ್ ಆಗಿರ್ತಾರೆ. ನೆಕ್ಸ್ಟ್ ಬರ್ತಾರೆ ಡಿಪಾರ್ಟ್ಮೆಂಟಲ್ ಹೆಡ್ಸ್. ಇವರು ಬೇಸಿಕಲಿ ಇಂಜಿನಿಯರ್ಸ್ ಮತ್ತೆ ಹೆಲ್ತ್ ಆಫೀಸರ್ಸ್ ಎಕ್ಸೆಟ್ರಾ. ಫೈನಲ್ ಆಗಿ ಬರ್ತಾರೆ ವಾರ್ಡ್ ಕಮಿಟೀಸ್. ದೇ ಆರ್ ದ ಲಿಂಕ್ ಬಿಟ್ವೀನ್ ಕೌನ್ಸಿಲರ್ಸ್ ಮತ್ತು ಸಿಟಿಸನ್ಸ್. ಐಡಿಯಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು. ಬಟ್ ಪ್ರಾಕ್ಟಿಕಲ್ ಅಲ್ಲಿ ಇದೆಲ್ಲ ಪರ್ಫೆಕ್ಟ್ ಆಗಿಲ್ಲ. 198 ವಾರ್ಡ್ಸ್ ಇದ್ದಾಗ ಬಿಬಿಎಂಪಿ ಸಿಸ್ಟಮ್ ತುಂಬಾ ಅನ್ವೀಡ್ಲಿ ಆಗಿತ್ತು, ಆಫನ್ ಸ್ಲೋ ಮತ್ತೆ ಅನ್ರೆಸ್ಪಾನ್ಸಿವ್. ಈ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಮೇಡ್ ಇಟ್ ಈಸಿ ಫಾರ್ ಸಿಸ್ಟಮ್ಯಾಟಿಕ್ ಕರಪ್ಷನ್ ಟು ಟೇಕ್ ಇಟ್ಸ್ ರೂಟ್. ಸೊ ಬನ್ನಿ ನೋಡೋಣ ಮೇಜರ್ ಬಿಬಿಎಂಪಿ ಸ್ಕ್ಯಾಮ್ಸ್ ಅಂಡ್ ಕರಪ್ಷನ್ ಅಲಿಗೇಷನ್ಸ್. ಬಿಬಿಎಂಪಿ ನ ಕರಪ್ಷನ್ ಸ್ಟೋರೀಸ್ ಇದು ಜಸ್ಟ್ ಸ್ಮಾಲ್ ಇನ್ಸಿಡೆಂಟ್ಸ್ ಅಲ್ಲ, ಇದು ಕ್ರೋರ್ಸ್ ಆಫ್ ರುಪೀಸ್, ರಿಪೀಟೆಡ್ ಪ್ಯಾಟರ್ನ್ಸ್ ಮತ್ತು ಸಮ್ ಟೈಮ್ಸ್ ಓಪನ್ ಕೊಲಿಷನ್ ಇಂದ ನಡೆದ ಸ್ಕ್ಯಾಮ್ಸ್. 1539 crore ಸ್ಕ್ಯಾಮ್. ಜಸ್ಟಿಸ್ ಜಗನ್ ಮೋಹನ್ ದಾಸ್ ಕನ್ಫರ್ಮ್ ಮಾಡಿದ ಮ್ಯಾಸಿವ್ ಇರ್ರೆಗ್ಯುಲಾರಿಟೀಸ್ ಏನಂದ್ರೆ ಫೇಕ್ ಮತ್ತೆ ಡಬಲ್ ಬಿಲ್ಲಿಂಗ್ಸ್, ಸ್ಪೆಷಲಿ ವೆನ್ ನೋ ಎಲೆಕ್ಟೆಡ್ ಕೌನ್ಸಿಲ್ ವಾಸ್ ದೇರ್. ರಿಪೋರ್ಟ್ಸ್ ಕೂಡ ಹೇಳುತ್ತೆ ದಟ್ ಕೀ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ ಅಂತ. ನೆಕ್ಸ್ಟ್ ಬರುತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಕ್ಯಾಂಡಲ್. ಗೋಸ್ಟ್ ವರ್ಕರ್ಸ್ ನ 500 crore ಸ್ಕ್ಯಾಮ್. ಫೇಕ್ ಬಿಲ್ಸ್ ಫಾರ್ ಥೌಸಂಡ್ಸ್ ಆಫ್ ನಾನ್ ಎಕ್ಸಿಸ್ಟೆಂಟ್ ಸ್ಯಾನಿಟೇಷನ್ ವರ್ಕರ್ಸ್. ಬೇಸಿಕಲಿ ಅವರ PF ಮತ್ತು ESI ಫಂಡ್ಸ್ ನ ಸೈಫನ್ ಮಾಡಿದ್ರು. 45,000 crore ಟೆಂಡರ್ ಇರ್ರೆಗ್ಯುಲಾರಿಟೀಸ್. ಇದರಲ್ಲಿ ಬಿಡ್ ಮ್ಯಾನಿಪುಲೇಷನ್, ಇನ್ಫ್ಲೇಟೆಡ್ ಪ್ರೈಸಿಂಗ್, ಬ್ಲಾಕ್ ಲಿಸ್ಟೆಡ್ ಕಂಪನೀಸ್ ಗಳಿಗೆ ಕಾಂಟ್ರಾಕ್ಟ್ ಕೊಡ್ತಿದ್ದಾರೆ ಅಂತ ಅಲಿಗೇಷನ್ಸ್ ಇದೆ. COVID-19 ನ ಬೆಡ್ ಅಲೋಕೇಶನ್ ಸ್ಕ್ಯಾಮ್. ಬಿಬಿಎಂಪಿ ಅಫಿಷಿಯಲ್ಸ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ ಒಟ್ಟಿಗೆ ಸೇರಿ ಇಲ್ದೇ ಇರೋ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡಿ ಬೆಡ್ಸ್ ನ ರೀಲೊಕೇಟ್ ಮಾಡಿ ಮನಿನ ಗೇನ್ ಮಾಡಿದ್ರು. ಬ್ರೈಬ್ಸ್ ತಗೊಂಡು ಬಿಬಿಎಂಪಿ ಅಫಿಷಿಯಲ್ಸ್ ಬಿಲ್ಡಿಂಗ್ ಬೈ ಲಾ ವೈಲೇಷನ್ಸ್ ನ ಓವರ್ಲುಕ್ ಮಾಡಿದ್ರು. ಫೇಕ್ ಖಾತಾಸ್ ನ ಇಶ್ಯೂ ಮಾಡಿ ಇಲ್ಲಿಗಲ್ ಬಿಲ್ಡಿಂಗ್ಸ್ ನ ಲೀಗಲ್ ಬಿಲ್ಡಿಂಗ್ಸ್ ಆಗಿ ತೋರಿಸಿದ್ರು. OFC ಕೇಬಲ್ ಸ್ಕ್ಯಾಮ್. ಆಡಿಟ್ ತೋರಿಸುತ್ತೆ 87 crore ಲಾಸ್ ಇನ್ 3 years ಅಂತ. ಇಲ್ಲಿ ಟೆಲಿಕಾಂ ಕಂಪನೀಸ್ ಅನ್ಆಥರೈಸ್ಡ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ನ ಹಾಕಿದ್ರು.
ಈಗ ಪಬ್ಲಿಕ್ ಡಿಮ್ಯಾಂಡ್ ಮತ್ತು ಬಿಬಿಎಂಪಿ ನ ಗ್ಲೇರಿಂಗ್ ಇನ್ಎಫಿಷಿಯನ್ಸೀಸ್ ನ ಕಂಬೈನ್ ಮಾಡಿ ನಮ್ಮ ಊರಿಗೆ ಬಂತು ಒಂದು ಮಾನ್ಯುಮೆಂಟಲ್ ಡಿಸಿಷನ್. ಬೇಸಿಕಲಿ ನಮ್ಮ ಸಿವಿಕ್ ಬಾಡಿನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ. ಆಸ್ ಅ ಡಿಸಿಷನ್, ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಪಾಸ್ ಆಯಿತು ಆಸ್ ಅ ಲಾ ಆನ್ May 15th. 2025 ಇಂದ ಬಿಬಿಎಂಪಿ ಸೀಸ್ ಆಯಿತು, ಗಿವಿಂಗ್ ಬರ್ತ್ ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA. GBA ಮೀನ್ಸ್ ಸಿಂಗಲ್ ಮುನ್ಸಿಪಲ್ ಕಾರ್ಪೊರೇಷನ್ ಬದಲು ಇವಾಗ ನಮಗೆ 3-tier ಗವರ್ನೆನ್ಸ್ ಸಿಸ್ಟಮ್ ಬರುತ್ತೆ. ಟಾಪ್ ನಲ್ಲಿ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಚೇರ್ಡ್ ಬೈ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್. ಸೆಕೆಂಡ್ ಬರ್ತಾರೆ ಮುನ್ಸಿಪಲ್ ಕಾರ್ಪೊರೇಷನ್ಸ್, ಅವ್ರ ಕೆಳಗಡೆ ಬರ್ತಾರೆ ವಾರ್ಡ್ ಕಮಿಟೀಸ್. ಈ ಬಾಡಿ ಹ್ಯಾಂಡಲ್ ಮಾಡುತ್ತೆ ಓವರ್ ಆರ್ಚಿಂಗ್ ಪ್ಲಾನಿಂಗ್ ಮತ್ತು ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಮತ್ತು ಕೋಆರ್ಡಿನೇಟ್ ಮಾಡುತ್ತೆ ಎಲ್ಲಾ ಸಿವಿಕ್ ಏಜೆನ್ಸೀಸ್ ಅಕ್ರಾಸ್ ಗ್ರೇಟರ್ ಬೆಂಗಳೂರು ಏರಿಯಾ. ಸೊ ಬೇಸಿಕಲಿ GBA ರೀಪ್ಲೇಸ್ ಮಾಡುತ್ತೆ BDA ಆಸ್ ಅ ಲೋಕಲ್ ಪ್ಲಾನಿಂಗ್ ಕಮ್ಯುನಿಟಿ. GBA ನ ಕೆಳಗೆ ನಮಗೆ 7 ಸಿಟಿ ಕಾರ್ಪೊರೇಷನ್ಸ್ ಬರುತ್ತೆ ವಿತ್ ಇಟ್ಸ್ ಓನ್ ಎಲೆಕ್ಟೆಡ್ ಮೇಯರ್ ಅಂಡ್ ಓನ್ ಕೌನ್ಸಿಲ್. ಪ್ರತಿ ಕಾರ್ಪೊರೇಷನ್ಗೆ ಕ್ರೈಟೀರಿಯಾ ಕಂಪಲ್ಸರಿ ಇದೆ, ಲೈಕ್ ಪಾಪ್ಯುಲೇಷನ್ ಅಪ್ ಟು 10 lakh ಅಂಡ್ ಸಿಗ್ನಿಫಿಕೆಂಟ್ ರೆವೆನ್ಯೂ ಜನರೇಷನ್. ದ ಪ್ರಾಮಿಸ್ ಅಂಡ್ ಪೆರಿಲ್ಸ್ ಆಫ್ GBA. ಇವತ್ತು ನಾವು ಡಿಸ್ಕಸ್ ಮಾಡಬೇಕು 3 ಮೇಜರ್ ಇಶ್ಯೂಸ್ ರಿಗಾರ್ಡಿಂಗ್ ದ ನ್ಯೂ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಫಸ್ಟ್, ದ ಡಿವಲ್ಯೂಷನ್ ಡಿಲೆಮಾ. 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕ್ಲಿಯರ್ಲಿ ಹೇಳುತ್ತೆ ಸ್ಟೇಟ್ಸ್ ಶುಡ್ ಡಿಸಾಲ್ವ್ ಪವರ್ ಅಂಡ್ ಫಂಕ್ಷನ್ಸ್ ಟು ಅರ್ಬನ್ ಲೋಕಲ್ ಬಾಡೀಸ್. ಆದ್ರೆ ಈ ಬಿಲ್, ಡಿಸ್ಪೈಟ್ ಇಟ್ಸ್ ಸ್ಟೇಟೆಡ್ ಗೋಲ್, ಆಕ್ಚುಲಿ ಸೀಮ್ಸ್ ಟು ಕಾನ್ಸಂಟ್ರೇಟ್ ಪವರ್. ಬಿಗ್ಗೆಸ್ಟ್ ಎಕ್ಸಾಂಪಲ್, ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹೆಡಿಂಗ್ GBA and Metropolitan Planning Committee, meaning state government head directly in charge of Bengaluru municipal governance and master planning. Critics ಹೇಳ್ತಾರೆ ಇದು ಕ್ರೂಷಿಯಲ್ ಸಪರೇಷನ್ ಆಫ್ ಪವರ್ ನ ಬ್ರೇಕ್ ಮಾಡುತ್ತೆ ಅಂಡ್ ಎಲೆಕ್ಟೆಡ್ ಮೇಯರ್ಸ್ ಅಂಡ್ ಕೌನ್ಸಿಲ್ಸ್ ನ ಬೈಪಾಸ್ ಮಾಡಿ ಸ್ಟೇಟ್ ಗವರ್ಮೆಂಟ್ ಗೆ ಎಕ್ಸೆಸಿವ್ ಕಂಟ್ರೋಲ್ ಕೊಡುತ್ತೆ. ಸೆಕೆಂಡ್, ದ ಸ್ಟೇಟ್ಸ್ ಗ್ರಿಪ್ ಆಫ್ ಪವರ್. ಸ್ಟೇಟ್ ಗವರ್ಮೆಂಟ್ ಗೆ ರೈಟ್ ಇದೆ ಟು ಡಿಸಾಲ್ವ್ an elected city corporation if it is incompetent or found abusing power. Even new corporations need state or GBA's prior approval for big decisions like selling properties, big contracts, or even simple regulations like slaughterhouse rules. This means despite being self-governing bodies, real autonomy limited ಆಗುತ್ತೆ. Taxation. Usually property tax local body decide ಮಾಡಬೇಕು, ಬಟ್ ಈ ಬಿಲ್ ಪ್ರಕಾರ ಗವರ್ಮೆಂಟ್ ಮತ್ತು GBA ಸೆಟ್ ಮಾಡುತ್ತೆ ಇದರ ರೇಟ್ಸ್, ನಾಟ್ ಇಂಡಿವಿಜುವಲ್ ಕಾರ್ಪೊರೇಷನ್ಸ್. ಇದರ ರಿಸಲ್ಟ್ fiscal autonomy, which is critical for urban local bodies. Third, concerns over local participation, elected versus appointed roles. Bill remove ಮಾಡ್ತು ಏರಿಯಾ ಸಭಾಸ್, ಇದು ಡೈರೆಕ್ಟ್ ಸಿಟಿಸನ್ ಪಾರ್ಟಿಸಿಪೇಷನ್ ಗೆ ಡಿಸೈನ್ ಆಗಿರೋದು. ಕ್ರಿಟಿಕ್ಸ್ ಹೇಳ್ತಾ ಇದ್ದಾರೆ ಇದು ಗ್ರಾಸ್ ರೂಟ್ ಡೆಮೋಕ್ರಸಿಗೆ ಒಂದು ಸೆಟ್ ಬ್ಯಾಕ್ ಅಂತ, ಯಾಕೆಂದ್ರೆ ಇದು ಒಂದು ಮೇಯರ್ ವರ್ಸಸ್ ಕಮಿಷನರ್ ಅಂತ ಹೊಸ ಕಾನ್ಫ್ಲಿಕ್ಟ್ ನ ರೇಸ್ ಮಾಡುತ್ತೆ. ಎಸ್, ಮೇಯರ್ ಎಲೆಕ್ಟ್ ಆಗಿರೋದು, ಬಟ್ ಆಕ್ಚುಯಲ್ ಪ್ರಿನ್ಸಿಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಇಸ್ ದಿ ಅಪಾಯಿಂಟೆಡ್ ಕಮಿಷನರ್. ಅವ್ರು ಹ್ಯಾಂಡಲ್ ಮಾಡ್ತಾ ಇರೋದು ಸೆಲ್ಲಿಂಗ್ ಪ್ರಾಪರ್ಟೀಸ್, ಕಾಂಟ್ರಾಕ್ಟ್ಸ್ ಮತ್ತು ಬಜೆಟ್ಸ್. ಮೇಯರ್ ಮೇನ್ಲಿ ಮೀಟಿಂಗ್ಸ್ ಪ್ರಿಸೈಡ್ ಮಾಡ್ತಾರೆ. ಈವನ್ ಮೇಜರ್ ಡಿಸಿಷನ್ಸ್ ಅಲ್ಲಿ ಗವರ್ಮೆಂಟ್ ಅಪ್ರೂವಲ್ ಬೇಕಾಗುತ್ತೆ, ನಾಟ್ ಮೇಯರ್ಸ್ ಅಪ್ರೂವಲ್. ಸೊ GBA ಪ್ರಾಮಿಸ್ ಮಾಡುತ್ತೆ ಆರ್ಡರ್, ಎಫಿಷಿಯನ್ಸಿ ಅಂಡ್ ಬೆಟರ್ ಪ್ಲಾನಿಂಗ್. ಆದ್ರೆ ಸೆಂಟ್ರಲೈಸ್ಡ್ ಪವರ್ ಅಂಡ್ ಲಿಮಿಟೆಡ್ ಅಟಾನಮಿ ಫಾರ್ ಎಲೆಕ್ಟೆಡ್ ಬಾಡಿ ಅಂಡ್ ಲೆಸ್ ಡೈರೆಕ್ಟ್ ಸಿಟಿಸನ್ ಪಾರ್ಟಿಸಿಪೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಸೀರಿಯಸ್ ಕ್ವಶನ್ಸ್. ಈ ಬಿಲ್ ನಮ್ಮೂರಿಗೆ ರಿಯಲ್ ಲೋಕಲ್ ಎಂಪವರ್ಮೆಂಟ್ ಕೊಡುತ್ತಾ, ಅಥವಾ ಜಸ್ಟ್ ಅನದರ್ ಲೇಯರ್ ಆಫ್ ಕಂಟ್ರೋಲ್ ಆಗಿ ನಮ್ಮ ಊರಿಗೆ 74th ಅಮೆಂಡ್ಮೆಂಟ್ ಐಡಿಯಲ್ಸ್ ಇಂದ ಇನ್ನ ದೂರ ಮಾಡುತ್ತಾ? ಓನ್ಲಿ ಟೈಮ್ ಅಂಡ್ ವಿಜಿಲೆಂಟ್ ಸಿಟಿಸನ್ ಎಂಗೇಜ್ಮೆಂಟ್ ಹೇಳುತ್ತೆ ಈ ಹೊಸ ಚಾಪ್ಟರ್ ಹೇಗೆ ಅನ್ಫೋಲ್ಡ್ ಆಗುತ್ತೆ ಅಂತ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರಲ್ಲಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.